ಮಿಂಚಿನ ಸಂಕಲ್ಪ ಹಾಗೂ ನಮ್ಮಲ್ಲೇನೇ ಕುಂದುಕೊರತೆಗಳಿದ್ರೂ ಕೂಡ ಅವೆಲ್ಲವನ್ನು ಪರಿಸಿಕೊಂಡು ನಮ್ಮನ್ನ ಉತ್ತಮ ರೀತಿಯಲ್ಲಿ ತರಬೇತಿಗೆ ನೀಡುವಂತ ನಮ್ಮ ಶಿಕ್ಷಕರಿಗೆ ಧನ್ಯವಾದಗಳು. ಈ ಸೇವೆ ನೀವು ಎಲ್ಲ ಗಣ್ಯರು ಸನ್ಮಾನ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ನೆರವೇರಿಸಿರುವಂತ ಸರ್ವರಿಯಾಗಿ ತಾವು ಮುಂದುವರಿಸಿಕೊಂಡು ಹೋಗ್ತೀರಿ ಅಂತ ತಮ್ಮ ದೈವಿ ಭಕ್ತಿಯನ್ನ ಅದೇ ರೀತಿ ಮುಂದುವರಿಸ್ತೀರಿ ಅನ್ನುವಂತ ಆಶಾ ಮನೋಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ.
ನಮ್ಮಂತ ಬಡವರನ್ನು ತಿರುಗಿ ನೋಡದಿರುವ ಆ ರಂಗೇಗೌಡ ಒಬ್ಬ ಮೋಸಗಾರ, ವಂಚಕ. ಸರ್ಕಾರದಿಂದ ಬಂದಿರುವ ಸೌಲಭ್ಯಗಳನ್ನು ತಿಂದು ಹಾಕಿ ತನ್ನ ಪಚ್ಚು ಬೇಯಿಸಿಕೊಳ್ಳುತ್ತಾನೆ ಭಂಡ ವಂಚಕ ರಂಗೇಗೌಡ. ಏನು ಮಾಡುವುದು ಮೈಲಾರಿ? ರೈತ ಬಿತ್ತಿದ ಬೆಳೆ ರೈತನ ಕೈಗೆ ಸಿಗದೆ ರೈತ ಕಂಗಾಲಾಗಿದ್ದಾನೆ ಮೈಲಾರಿ, ಕಂಗಾಲಾಗಿದ್ದಾನೆ. ರೈತರಿಗೆ ಬೆಂಗಾವಲು ಹಾಕ್ತೀವಿ ಅಂತ ಹೇಳ್ತಾರೆ. ಅಧಿಕಾರ ಸಿಕ್ಕ ಮೇಲೆ ರೈತರ ಬೆಲೆಗೆ ಚೂರಿ ಹಾಕುವ ಚೂರರೇ ತುಂಬಿದ್ದಾರೆ ಈ ಸಮಾಜದಲ್ಲಿ. ನಮ್ಮಂತ ಬಡವರು ಬದುಕುವುದಾದ್ರೆ ಹೇಗೆ ರೀ? ಬದುಕು ಅತ್ತಿಗೆ ರೈತರದೇ ಕಿತ್ತುಕೊಂಡು ರೈತರನ್ನೇ ಕೊಟ್ಟು ರೈತರನ್ನೇ ತಿಂದು ಬದುಕುತ್ತಿದ್ದಾರೆ ಈ ಹೊಂಡ ಶ್ರೀಮಂತರು. ರೈತರು ಬೆಳೆದ ಬೆಳೆಗಳನ್ನು ಖರೀದಿ ಮಾಡಿ ಅದೇ ಬೆಳೆಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರಿ ಅದರಲ್ಲಿಯೂ ಲಾಭ ಪಡೆಯುವ ನಾಲಾಯಕರಿದ್ದಾರೆ ಈ ಸಮಾಜದಲ್ಲಿ. ಮೈಲಾರಿ, ಈ ಭೂಮಿಯ ಮೇಲೆ ರೈತರು ಬದುಕುಳಿಯಬೇಕಾದ್ರೆ ರೈತ ರಕ್ತ ಹೀರಿ ಕುಡಿಯುವ ಆ ಎಮ್ಮೆಲೆ ರಂಗಣ್ಣನಲ್ಲಿ ಸರಿಯಾದ ಪಾಠ ಕಲಿಸಲೇಬೇಕು. ಅಣ್ಣ, ಇಡೀ ಪ್ರಪಂಚಕ್ಕೆ ಅನ್ನ ನೀಡುವ ಅನ್ನದಾತ, ಹಸಿರೇ ಉಸಿರು ಎಂದು ಭೂಮಿ ತಾಯಿಯನ್ನು ನಂಬಿಕೊಂಡು ಸಾಕಷ್ಟು ಭಾಗ ಶ್ರೀಮಂತರಿಗೆ ಅನ್ನವನ್ನು ಕೊಟ್ಟು ನೀಡುತ್ತಿರುವ ಅನ್ನದಾತನಿಗೆ ಮೋಸ ಮಾಡುವ ರಂಗೇಗೌಡನಂತ ಭದ್ದ ರಾಜಕಾರಣಿಗಳನ್ನು ತರಿಸಿ ರಕ್ತ ದೋಕುಳಿ ಆಡಬೇಕಲ್ಲ, ರಕ್ತ ದೋಕುಳಿ ಆಡಬೇಕು. ಬೇಡಪ್ಪ, ಬೇಡ. ನಾವು ಬಡ ರೈತರು ಅಂತ ಕೆಟ್ಟ ಪ್ರಾಣಿಗಳನ್ನ ಎದುರು ಹಾಕೋದು ಬೇಡ ಮೈದಿನ. ಅತ್ತಿಗೆ ಬಡ ರೈತರೆಂದು ಹೆದರಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡರೆ ನಮ್ಮಂತ ಬಡವರನ್ನು ತುಳಿದು ಮಣ್ಣಲ್ಲಿ ಮಣ್ಣು ಮಾಡುತ್ತಾರೆ ಆ ಸೊಕ್ಕಿನ ಕುನ್ನಿಗಳು. ಅಂತವರ ದೇಹವನ್ನು ಈ ಕೊಡಲಿಯಿಂದ ಸೀಳಿ ಅವರ ಕೊರಳನ್ನು ಕಿತ್ತು ಈ ಭೂಮಿ ತಾಯಿಯ ಕೊರಳಿಗೆ ಹಾಕಿದಾಗಲೇ ಈ ರೈತ ಏನು ಎಂಬುದು ಗೊತ್ತಾಗುತ್ತದೆ ಆ ಭಂಡ ಕುನ್ನಿಗಳಿಗೆ. ಮೈಲಾರಿ, ಕೊಬ್ಬಿದ ಕೋಣ ಎಷ್ಟು ದಿನ ಅಂತ ಮೆರೆಯುತ್ತದೆಯಪ್ಪ. ಅದಕ್ಕೊಂದು ದಿನ ಅಳೆಗಾಲ ಬಂದೇ ಬರುತ್ತದೆ. ತಮ್ಮ ಸತೀಶ, ಯಾಕಪ್ಪ ನಿನ್ನ ಮೈ ಮೇಲೆ ಬಟ್ಟೆ ಹರಿದುಕೊಂಡಿಲ್ಲ? ಯಾಕಪ್ಪ, ಏನಾಯ್ತು? ಅಮ್ಮ, ಸತೀಶ, ಏನೇನು ಬಟ್ಟೆ ಅವಸ್ಥೆ? ಏನಾಯ್ತು ಹೇಳು? ಶಾಂತಿ ಮಾಮ, ಶಾಂತಿ. ಸತೀಶ, ಯಾವನಾದರೂ ನಿನ್ನನ್ನು ಕಾಲು ಕೆದರಿ ಜಗಳ ಮಾಡಿದನೆ? ಇಲ್ಲ ಯಾವನಾದರೂ ನಿನ್ನನ್ನು ಹೊಡೆದು ಕಳಿಸದನೆ? ಹೇಳು ಸತೀಶ, ಹೇಳು. ಈಗಲೇ ಇದೇ ಕೊಡಲಿಯಿಂದ ಅವರ ಪಾತ್ಮವನ್ನು ಪರಮಾತ್ಮನ ಕಡೆಗೆ ಕಳಿಸುತ್ತಿದ್ದಾರೆ ಈ ಊರಿನ ರೈತ ಮಹಾದೇವನ ತಮ್ಮ ಮೈಲಾರಿ ಅಲ್ಲ ಎಂದು ತಿಳಿ. ಮೈಲಾರಿ, ನಿಲ್ಲಪ್ಪ. ಹಣದ ದಾಹದಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿದ್ದಾನೆ ಆ ಕುನ್ನಿ ಪ್ರತಿಯಾಗಿ. ಶಾಂತಿ ಮಾಮ, ಶಾಂತಿ. ನಾನು ಮಾಡುತ್ತಿರುವ ನೌಕರಿ ಬಿಟ್ಟು ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡು, ನಿನಗೆ ಹೆಚ್ಚಿನ ಸಂಬಳ ಕೊಟ್ಟಿದ್ದಾನೆಂದು ಆ ಶ್ರೀಮಂತ ಪುರುಷರಾಜ್ ಕೇಳಿದ. ಅದಕ್ಕೆ ನಾನು ಸರ್ಕಾರಿ ನೌಕರಿ ಬಿಟ್ಟು ಬರುವುದಿಲ್ಲ ಎಂದು ಹೇಳಿದ್ದಕ್ಕೆ ನನಗೆ ಹೊಡೆದು ಕಳಿಸಿದ್ದು ಮಾಮ ಶ್ರೀಮಂತ ಪೃಥ್ವಿರಾಜ. ನಿನ್ನ ಗೊಡ್ಡು ಮಾತಿಗೆ ಒಪ್ಪದಿದ್ದಕ್ಕೆ ನನ್ನ ಅಳಿಯನನ್ನು ಹೊಡೆದು ಕಳಿಸಿದ್ರು
ಆ ಬಡ ಹೆಣ್ಣು ಮಕ್ಕಳಿಗೆ ತಾಯಿ ಇಲ್ಲದೆ ತಾಯಿನಾಗಿ ಮಾಡಿದಾನೆ ಆ ಪೃಥ್ವಿರಾಜ. ಪೃಥ್ವಿರಾಜ್ ಅಂಡ ಪೃಥ್ವಿರಾಜ ರಂಗೇಗೌಡನಂತ ಭಂಡ ಶ್ರೀಮಂತರನ್ನು ಅವರ ದೇಹವನ್ನು ಕಚ್ಚಿ ಹಾಕಿದಾಗಲೇ ಈ ನಮ್ಮ ರಾಜ್ಯ ರಾಮರಾಜ್ಯವಾಗುವುದು, ಈ ನಮ್ಮ ಭೂಮಿ ತಾಯಿಯ ಮಡಲು ಶಾಂತಗೊಳ್ಳುವುದು. ಮೈಲಾರಿ, ಕೊಬ್ಬಿದ ಕೋಣ ಎಷ್ಟು ದಿನ ಅಂತ ಮರಿದಪ್ಪ, ಅದಕ್ಕೊಂದು ದಿನ ಅಳಿಗಾಲ ಬಂದೇ ಬರ್ತದೆ. ಮಾಮ, ಈ ಭೂತಾಯಿ ಮಡಿಲಿನಲ್ಲಿ ಕೆಟ್ಟ ವಸ್ತುಗಳಿಗೆ ಆಯಸ್ಸು ಆ ದೇವರು ಬಹಳಷ್ಟು ಕೊಟ್ಟಿರ್ತಾನೆ. ಆದರೆ ಒಂದಿಲ್ಲ ಒಂದು ದಿನ ದಯ ಸಿಗುವುದು ಸತ್ಯವಂತರಿಗೆ ಮಾತ್ರ. ಮೈದಿನ ನೋಡಪ್ಪ, ನನ್ನ ತಮ್ಮನಿಗೆ ಆ ಶ್ರೀಮಂತರು ಹೊಡೆದಿದ್ದಾರೆ ಅಂತ ಎಲ್ಲಾದ್ರೂ ಕಂಡ್ರೆ ಆ ಶ್ರೀಮಂತರ ಮೇಲೆ ನೀನು ದ್ವೇಷ ಸಾಧಿಸಬೇಡ. ಯಾಕಂದ್ರೆ ಇಂದಲ ನಾಳೆ ಆದ್ರೂ ಆ ದೇವರು ಅವರಿಗೆ ಸರಿಯಾದ ದಾರಿ ತೋರಿಸ್ತಾನೆ. ಆಯ್ತಮ್ಮ ಅತ್ತಿಗೆ, ಎಷ್ಟು ದಿನ ಆಯ್ತು ನಿನ್ನ ಸುಮಧುರ ಕಂಠದಿಂದ ಹಾಡು ಕೇಳಬೇಕೆಂಬ ಆಸೆ. ಒಂದು ಹಾಡನ್ನು ಹಾಡೊತ್ತಿಗೆ. ಹಾಡು ಗೀಡು ಏನು ಬೇಡ, ಮೊದಲು ಊಟ ಮಾಡಿರಂತೆ ನಡಿ ಒಳಗೆ. ನೋಡಕ್ಕ, ನಿನ್ನ ಬಾಯಿಂದ ಹಾಡಿ ಕೇಳು ಎಷ್ಟೋ ದಿನವಾಯ್ತು. ಊಟ ಆಮೇಲೆ ಮೊದಲು ಹಾಡಕ್ಕ.
ನಿಲ್ಲೇ ಲಕ್ಷ್ಮಿ. ಏನ್ರಿ ನಿಮ್ದು? ಲಕ್ಷ್ಮಿ, ಬಿತ್ತಿದ ಬೆಳೆ ರೈತನ ಕಣ್ಣು ಕುಕ್ಕುವಂತೆ ಬೆಳೆದು ನಿಂತರೆ ರೈತನಿಗಾಗೋದು ಅದೆಷ್ಟೋ ಸಂತೋಷ. ಅದರಂತೆ ಗುಲಾಬಿಯಂತೆ ಅರಳಿರುವ ಈ ನಿನ್ನ ದುಂಡಾದ ಮುಖವನ್ನು ನೋಡ್ತಾ ಇದ್ರೆ ಶ್ರೀಮಂತ ಕೊಡಬೇಕೆಂದು ಸಂತೋಷ ಪಡ್ತಿದೆ ನನ್ನ ಮನ. ಏನ್ರಿ ನೀವು ಊಟ ಮಾಡಿ ಬನ್ರಿ ಅಂದ್ರೆ ನಿಮ್ ಕಣ್ಣು ನನ್ ಕೆನ್ನೆ ನಿಂತಿತ್ತಾ? ಊಟ ಮಾಡಿ ನಿಲ್ಲೇ ಲಕ್ಷ್ಮಿ, ಅವರಿಗೆ ಬೇಕಿರುವುದು ಹೊಟ್ಟೆಗೆ ಊಟ, ಆದ್ರೆ ಈಗಿನ ಪತಿರಾಣಿಗೆ ಬೇಕಿರುವುದು ನಿನ್ನಲ್ಲಿರುವ ಪ್ರೀತಿಯ ಪಾಠ. ಇಲ್ಲ ರೀ, ಮೊದಲು ಊಟ ಮಾಡ್ರಿ, ಆಮೇಲೆ ಕೊಡ್ತೀನಿ. ಲಕ್ಷ್ಮಿ, ನೀ ಮುಡಿದ ಮಲ್ಲಿಗೆ ಹೂವಿನ ಪರಿಮಳ ವಾಸನೆ ನೋಡಿದ್ರೆ ಮತ್ತು ಕೊಡಬೇಕೆಂದು ಸಂತೋಷ ಪಡ್ರಿ ನನ್ನ ಮನ. ಹೊಟ್ಟೆಲಿ ಮುದ್ದೆ ಬೇಕು ತಾನೇ? ಸರಿ, ನಿಮ್ಗೆ ಇಷ್ಟ ಇದ್ದಂತೆ ಆಗ್ಲಿ.
ತಂದೆ ಈಗಲಾದ್ರೂ ಊಟ ಮಾಡಿ. ಹಾ ಆಯ್ತು ನಡೆ. ನೀನು ಹೂ ಅಂದ್ರೆ ಪ್ರೇಮೆ, ಹೂ ಅಂದ್ರೆ ಸೊಲಾದ. ಹೌಲ 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 ಹೌಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಹೌಲ ಹೌಲ ಸಂಪ್ನವಾಮಿ ಯುಗೇ ಯುಗೇ. ಧರ್ಮೋ ರಕ್ಷತಿ. ಏಯ್! ಧರ್ಮವನ್ನು ನೀನು ರಕ್ಷಿಸಿದರೆ ಧರ್ಮ ನಿನ್ನನ್ನು ರಕ್ಷಿಸಿದೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದ್ದ ಸಂಶಯ ಪಟ್ಟಿದಾರಲ್ಲ. ಏನು ಗೊತ್ತಾ? ಈ ಜಗದಲ್ಲಿ ಹನ್ನೆರಡು ತಾಸು ಹೆಚ್ಚಾದಾಗ ಅಧರ್ಮಕಾಂಡ ಆಡುತ್ತಿರುವಾಗ ನಮ್ಮಂತ ಕೆಟ್ಟ ಬಳಿಗಳಿಂದ ಬಾಯಿಗೆಚ್ಚಲಾಗ ನಮ್ಮನ್ನ ಮಟ್ಟ ಹಾಕಲಿ ದೇವರು ಯಾವುದೋ ಒಂದು ರೂಪದಲ್ಲಿ ಹೊಟ್ಟು ಬರ್ತಾನಂತ. ಇದು ಕಲಿಯುಗ. ತಲೆ ಇರೋರು ಕಲಿಯುಗ, ತಲೆ ಕಡಿಯೋರು ಕಲಿಯುಗ, ತಲೆ ಹಾಕೋರು ಕಲಿಯುಗ. ಅಂತಾಗ ದೇವರು ಹೊಟ್ಟೋದ್ರೇನ, ನನ್ನಂತವ್ರ ಮಟ್ಟ ಹಾಕೋದ್ರೇನು? 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬಂದು ಭೌತಿ ಭಿಕ್ಷೆ ಮತ್ತೆ ಭಿಕ್ಷೆ ಬಿಡ್ತೀವಿ. ತಪ್ಪು ತಿಳ್ಕೊಬೇಡ್ರಪ್ಪ, ತಿನ್ನಾಗಂತಲ್ಲ, ನೀವು ಕೊಡುವ ಒಂದೊಂದು ಓಟಿನ ಆಸೆಗಾಗಿ. ಬಾಯಿಗೆ ಬಂದಾಗ ಮಾತಾಡ್ತೀವಿ, ಇಲ್ಲ ಸಲದ ಕಥೆಗಳನ್ನು ಕಟ್ತೀವಿ. ನಿಮಗೆ ತಿನ್ನಾಕ ಕೆಂಡ ಕೊಡ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ.
ಯಾವ ಬಸಡಿ ಮಗ ಹೆಣ್ಣು ಕೇಳಿದ್ರೆ ಹೆಣ್ಣು ಕೊಟ್ಬಿಡ್ತೀವಿ ಒಟ್ಟಿನಾಗ ಹೊಟ್ಟ ಕಿತ್ಕೊಂಡ್ಬಿಡ್ತೀವಿ ಆಮೇಲೆ ಒಂದಲ್ಲ ಯಾದಲ್ಲ ಬರೋಬ್ಬರಿ 5 ವರ್ಷ ಹಾಕಿಕೊಂಡ್ಬಂದಿವಿ ಯಾಕಂದ್ರ ನಮ್ಮ ಕರ್ಮ ಗುಮಸ್ಕೊಳ್ಳಬೇಕು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ನಿಮಗೆ ಗೊತ್ತಾಗಲ್ಲ ಗೊತ್ತಾದ್ರೂ ಪಕ್ಕದವನಿಗೆ ಹೇಳಲ್ಲ ಯಾಕಂದ್ರೆ ಅವ ಫುಲ್ ಬಿಜಿ ಅಕಸ್ಮಾತ್ ಅವನಿಗೆ ಅರ್ಥ ಆತಂದ್ರೆ ಮತ್ತವನಿಗಂತೂ ಹೇಳಲ್ಲ ನಮಗ ಸಾಕಾಗ್ಬಿಟ್ಟೈತಿ ಮಂದಿ ಉಸಾಬಿ ಯಾಕೆ ಮಾಡೋಣಪ್ಪ ಅಂತೀರಿ ಅವನಿಗೆ ಕಂಡ್ರೆ ಇವನಿಗಾಗಲ್ಲ ಇವನಿಗೆ ಕಂಡ್ರೆ ಅವನಿಗಾಗಲ್ಲ ಒಟ್ಟಿನಲ್ಲಿ ನೀವು ಇದಿರಲ್ಲ ಇಲ್ಲಿ ಯಾರು ಕಂಡ್ರು ಯಾರಿಗೂ ಆಗಲ್ಲ ಒಬ್ಬ ಪಾನ್ ಶಾಪ್ ಹಾಕಿದವನು 100 ರೂಪಾಯಿ ಬಂಡವಾಳ ಹಾಕಿದ್ರೆ ಬೆಳೆದೊಳಗೆ 200 ರೂಪಾಯಿ ಅಂತ ಆಸೆ ಪಡ್ತಾನ ಅಂತದ್ಕೊಂಡು ನಿಮ್ಮ ಮುಸುಡಿ ಮ್ಯಾಲ ನಿಮ್ಮ ಹೊಲಸು ಮುಸುಡಿ ಮ್ಯಾಲ 1000 ಮತ್ತ 2000 ಒಮ್ಮೊಮ್ಮೆ ಕೇಳಿದ್ರೆ ಎಷ್ಟು ಎಲ್ಲ ಮುಗಿತೀವಲ್ಲಪ್ಪ ಹೆಂಗ ತಗೋಬೇಕಪ್ಪ ಅದನ್ನ ಹೇಳ್ರಿಯಪ್ಪ ಇಲ್ಲ ಕುಂತು ವಿಚಾರ ಮಾಡಿ ಈ ಭೂಮಿ ಮೇಲೆ ಬೀಜ ಬಿತ್ತಿದ ಮೇಲೆ ಭೂಮಿ ಮೇಲೆ ತಗೊಂಡು ನಿಮ್ಮ ತಲೆ ಮೇಲೆ ಮಣ್ಣು ಹಾಕಿದ್ರೆ ನಿಮ್ಮ ತಲೆ ಮೇಲೆ ತಲೆ ಹೊಡೆದಾಗ ತಕ್ಕೊತೀವಿ ತಲೆ ಕಡ್ದಾಗ ತಕ್ಕೊತೀವಿ ಒಟ್ಟಿನಾಗ ನಮಗೆ ಹಿಂದೆ ಬಿದ್ದಿರ್ತೈತಲ್ಲ ಬೋಗ ಅದನ್ನು ಮುಚ್ಕೊಳ್ಬೇಕಷ್ಟ ಪಾಣದ ಬೂರು ಕಿಂತೂರಿ ಬಾರಿಸಿದ್ರ ಕೊಂಬ್ ಯಾವುದು ಕೊಳಲ್ ಯಾವುದು ಅಂತಿದ್ದಂತ ಆ ರೀತಿ ಇರೋ ಈ ಜಗತ್ತು ಬುದ್ಧಿ ಹೇಳಿದ್ರು ಚಪ್ಪಾಳಿ ಹೊಡಿತ್ರ ಬುದ್ಧಿ ಕೇಳಿದ್ರು ಚಪ್ಪಾಳಿ ಹೊಡಿತ್ರ ನೀವು ಬದಲಾಗಲ್ಲ ಬದಲಾಗಾಕ ನಾವು ಬಿಡಂಗಿಲ್ಲ ಬಿಟ್ಟು ನೀವು ಇಲ್ಲಿ ನಿಲ್ಬೇಕು ನಾವು ಅಲ್ಲಿ ಕುದುರ್ಬೇಕಾಗ್ತೈತಿ ಧರ್ಮನೇ ಇರಬಾರ್ದು ಆದರೆ ಕೊನೆ ಪ್ರವೇಶ ಹೊರಗು ಆ ಧರ್ಮದ ನೆತ್ತಿ ಮೇಲೆ ಕಾಲಿಟ್ಟು ಮೇಲುವುದು ನಾನ ಬೇರೆ ನನ್ನ ಶೈಲ ಬೇರೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಏನೀಗ ಪರ ಪಾರ್ಟಿ ಮಾಡ್ಬೇಕ್ರಿ ಇವತ್ತು ನ್ಯೂ ಇಯರ್ ಪಾರ್ಟಿ ನ್ಯೂ ಇಯರ್ ಬೇರೆ ಐತಿ ಹೆಂಗ್ ಮಾಡೋಣ ಹೇಳು ಪರ ಅದ್ರೊಳಗೆ ಥಂಡಿ ಆಗ್ತೈತ್ರಿ ಸರಪ್ಪ ಮತ್ತೆ ಏನು ಮತ್ತೆ ಏನಾರು ಕಂಟ್ರಿ ಆಯ್ತು ಮತ್ತೆ ಏನಾರು ಬೇರೆದು ಏನಾರು ಐತಿ ಸರ ಬೀರದವ್ರಿ ಬೀರ ಹೌದಿಲ್ಲ
ತಂದಿಡ್ಲೆ ತಂದಿಡ ಹಂಗ ಒಂದು ಪಟ್ಟಿನ ಕಳಿಸು ಪಟ್ಟಿನ ಮದರ್ಶ ನಮ್ಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಲಿ ನಾಳೆ ಬೆಂಗಳೂರಿಗೆ ಹೋಗ್ಬೇಕಾ ಆದ್ರೂ ಸಹಕಾರ जली हुई को आग कहते हैं, बुझी हुई को रात कहते हैं, ये साला भाग गया तो खलनायक कहते हैं। ನನ್ನ ಹೆಸರು ಜೋಗಿ, ರೈತನ ಮಗ, ವಯಸ್ಸು 25,
ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಾನೊಬ್ಬ ಅನಾಥ. ರೈತನ ಹೊಟ್ಟೆಯಲ್ಲಿ ಹುಟ್ಟಿ ಭೂಮಾತೆಯ ಋಣವನ್ನು ತೀರಿಸಲು ಬಂದ ಭೋಜೆ. ಅಮ್ಮ ಎಂದು ಬಂದವರಿಗೆ ಅನ್ನ ನೀಡುವ ಭೋಜೆ. ಈ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣಿನ ಪ್ರಾಣ ಉಳಿಸಲು ಬಂದ ತ್ಯಾಗೆ. ಈ ನಾಡಿನಲ್ಲಿ ರೈತ ಬದುಕಲೇಬೇಕು, ಬಡವರು ಕೂಡ ಬದುಕಲೇಬೇಕು, ಮಹಿಳೆಯರಿಗೆ ರಕ್ಷಣೆ ಸಿಗಲೇಬೇಕು. ಇದೇ ಈ ಜೋಗಿಯ ಹಠ. ಅರಳಿದ ಕಮಲದಲ್ಲಿ ಕುಳಿತು ಉಗ್ರ ಮನೆಯನ್ನು ಮುಚ್ಚುವ ಆ ಬರ್ಮನಿಗೆ ಎಷ್ಟೇ ನಿಯಮವನ್ನು ತಿಳಿಸಿಕೊಟ್ಟವನು ಈ ಜೋಗಿ. ನಾನು ಹೆಜ್ಜೆ ಎತ್ತರೆ ಸಾಕು, ಹಸು ಬೂಜಿನಲ್ಲಿ ಹುಟ್ಟುವುದು ನಾಡಕ, ಕರೆತಿರಲಾಗುವುದು ಪುಳಕ, ಹರಿಹರಿಯದ ಹುಡುಗಿರಲಾಗುವುದು ಮಹಾಕಳಂಕ. ಈ ಜೋಗಿ ಎಂದರೆ ನಿಮ್ಮಂತ ಭಂಡ ಪುಂಡರಿಗೆ ಪ್ರಚಂಡ. ದುಳ್ಳು ಗರತಿಯರ ಗಂಡ, ಉಡಾಳ್ ಹುಡುಗಿಯರ ಮೆಂಡ. ಈ ಊರಲ್ಲಿ ನಾನು ಹೊರಟರೆ ನನ್ನ ವೈರಿಗಳು ಎದುರಿಗೆ ನಿಂತು ಮಾತನಾಡುವ ಧೈರ್ಯ ಇಲ್ಲದೆ ಹಿಂದೆ ನಿನ್ನ ಮಾತನಾಡುವ ಕೆಟ್ಟ ಸೂಳೆ ಮಕ್ಕಳಿಗೇನು ಗೊತ್ತು. ಈ ವರ್ಷ ನಾನು ಸೋತಿರಬಹುದು, ಒಂದಲ್ಲ ಒಂದು ದಿನ ನಾನು ಗೆದ್ದೇ ಗೆಲ್ಲುತ್ತೇನೆ. ನಾನು ಗೆದ್ದ ದಿವಸ ನನ್ನ ವೈರಿಗಳು ನನ್ನ ಹತ್ರ ಏನು ತೆಕ್ಕೊಳ್ಳೋಕ್ಕಾಗುವುದಿಲ್ಲ. ನಾನು ಸಾಕಿದ ನಾಗಹಾವು. ಯಾವನಾದರೂ ನನ್ನ ಎದುರಿಗೆ ಮಾತನಾಡಿದ ಆದರೆ ಕರಿ ಬೆಚ್ಚೆ ಎಡಿ ಎದ್ದಿ ನಿಂತಿದೆ ಈ ನಾಗಹಾವು. ನಿಮ್ಮನ್ನು ಕಚ್ಚದೆ ಬಿಡಲಾರದು. ನೀನು ಈ ರಾಜ್ಯದ ಮುಖ್ಯಮಂತ್ರಿ, ನಿತ್ಯ ನೀ ಮಾಡುವ ಕೆಲಸ ಕಾಂತ್ರಿ. ಈ ನಿನ್ನ ಕಂತ್ರಿ ಕೆಲಸಕ್ಕೆ ಜೋಗಿ ಮಚ್ಚಮ್ಮ ಮಂತ್ರದಂಡದಿಂದ ನಿನ್ನನ್ನು ಕತ್ತರಿಸಿ ನಿನ್ನ ರಕ್ತ ಕುಡಿಯಲು ಬಿಟ್ಟಿದ್ದಾನೆ. ಕೆಲವೇ ಸಮಯದಲ್ಲಿ माँ बोलती है सो जा बेटा सो जा, वरना जोगी आ जाएगा। यही तो डर होना चाहिए इस गांव में। Don't confusion my personality. I am a different man.
Thank you.